ಏನು ಖುಷಿ ಆಯಿತು ಅಂದರೆ ಮೆನು ಕಾರ್ಡು ಇನ್ನೂ ಈ ಹೋಟ್ಲದು ಮೆನು ಕಾರ್ಡ್ ಆಗಿಂದು ಅಂದರೆ 1996 ಹಂಗೆ ಉಳಿಸ್ಕೊಂಬಂದಿದ್ದಾರೆ. ಇನ್ನು ಚೇಂಜೇ ಮಾಡಿಲ್ವಂತೆ ಈ ಮೆನು ಕಾರ್ಡ್ನ. ಅಂದರೆ ಅದು ನೀರು ಆಲ್ಮಟ್ಟಿ ಡ್ಯಾಮ್ ಏನೋ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಮುಳುಗಡೆ ಪ್ರದೇಶ. ಅಂದರೆ ಎಲ್ಲ ಒಂಥರ ಡೇಂಜರ್ ಝೋನಲ್ಲೇ ಇದ್ದೀರಾ ಇನ್ನು. ಹೌದು, ಯಾವಾಗ ಬೇಕಾದ್ರೂ ಏನೇನು ಇಲ್ಲ, ಯಾವಾಗ ಬೇಕಾದರೂ ಎಲ್ಲ ಗೌರ್ಮೆಂಟ್ ಪ್ರಾಪರ್ಟಿಗೆ ಇದೆ. ವಿಡಿಯೋ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಂತೂ ಫುಲ್ ಆರಾಮಾಗಿದ್ದೀನಿ, ನೀವು ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ಬಾಗಲಕೋಟೆಯಲ್ಲಿ ಇದ್ದೀನಿ. ಇವತ್ತು ಮೊದಲನೇ ದಿನ, 3ನೇ ಹೋಟ್ಲು. ಇದು ಬಂದು ಪ್ಯೂರ್ ವೆಜ್ ಹೋಟೆಲ್ ಮಂಜುನಾಥ್ ಭವನ್ ಅಂತ. ಇದು ಶುರು ಮಾಡಿದ್ದು 1996ರಲ್ಲಿ. ಇದು ನಿಮಗೆ ಇದು ಪ್ಯೂರ್ ವೆಜ್ ಹೋಟ್ಲು. ಇಲ್ಲಿ ನಿಮಗೆ ನಾರ್ಮಲ್ ದೋಸೆ, ಇಡ್ಲಿ ಮತ್ತು ಮಂಡಕ್ಕಿ ಎಲ್ಲ ಕೂಡ ಸಿಗುತ್ತೆ. ಓನರ್ ಹತ್ರ ಹೋಗೋಣ, ಅವ್ರ ಹತ್ರ ಮಾತಾಡೋಣ ಏನೇನು ಸಿಗುತ್ತೆ ಅಂತ ಪ್ರತಿಯೊಂದು ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಹೋಟ್ಲು ಅವರು ಯಾವಾಗ ಶುರು ಮಾಡಿದ್ದು ಎಲ್ಲ ಅದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಹೇಳಿದ್ದೀನಿ, ಅವ್ರ ಬಾಯಲ್ಲಿ ಇನ್ನೊಂದ್ಸತಿ ಹೇಳಿಸ್ತೀನಿ. ಮತ್ತು ನಾನು ಇಲ್ಲೇನು ಟ್ರೈ ಮಾಡ್ತೀನಿ ಅದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಹೋಟ್ಲ್ ಒಳಗಡೆ ಹೋಗೋಣ. ಏನು ಖುಷಿ ಆಯಿತು ಅಂದರೆ ಮೆನು ಕಾರ್ಡು ಇನ್ನೂ ಈ ಹೋಟ್ಲದು ಮೆನು ಕಾರ್ಡ್ ಆಗಿಂದು ಅಂದರೆ 1996 ಹಂಗೆ ಉಳಿಸ್ಕೊಂಬಂದಿದ್ದಾರೆ. ಇನ್ನು ಚೇಂಜೇ ಮಾಡಿಲ್ವಂತೆ ಈ ಮೆನು ಕಾರ್ಡ್ನ. ಇನ್ನು ಒಳಗಡೆ ಅಂತೂ ಟೇಬಲ್ಲು, ಈ ಕಟ್ಟಡ ಹಳೇ ಕಟ್ಟಡ ಅದೇ ಇನ್ನೂ ಹಂಗೆ ಇದೆ. ಟೇಬಲ್ಗಳು ಅಷ್ಟೇ ಆವಾಗಿಂದ ಏನಿದೆಯೋ ಟೇಬಲು ಅದೇ ಇನ್ನೂ ಹಂಗೆ ಇದೆ. ಫ್ಯಾನ್ ಕೂಡ ಚೇಂಜ್ ಮಾಡಿಲ್ಲ. ಆ ರೇಂಜಿಗೆ ಹಳೇದಿದು. ಹಳೇದಂದರೆ 1996 ಅಂತಂದರೆ ಇಲ್ಲಿಗೆ 26 ವರ್ಷ ಆಯಿತು. ಸೊ ಯಾವುದೂ ಕೂಡ ಚೇಂಜ್ ಮಾಡಿಲ್ಲ, ಎಲ್ಲ ಹಂಗೆ ಉಳಿಸ್ಕೊಂಬಂದಿದ್ದಾರೆ. ಇನ್ನು ಫುಡ್ ಟೇಸ್ಟ್ ಮಾಡೋದೊಂದು ಬಾಕಿ. ಅದಕ್ಕಿಂತ ಮುಂಚೆ ಓನರ್ನ ಮಾತಾಡ್ಸ್ಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ದಯಾನಂದ್ ಶೆಟ್ಟಿ. ಹೋಟೆಲ್ ಮಂಜುನಾಥ್ ಭವನ್ ಯಾವಾಗ ಶುರು ಮಾಡಿದ್ದು? 1996. ಪ್ಯೂರ್ ವೆಜ್ಜು. ಪ್ಯೂರ್ ವೆಜ್. ಇದು ಹಳೆ ಬಾಗಲಕೋಟೆ ಅಲ್ವಾ? ಇದು ಹಳೆ ಬಾಗಲಕೋಟೆ. ಕೇಳ್ಪಟ್ಟಿದ್ದೀನಿ, ಹಳೆ ಬಾಗಲಕೋಟೆ ಖಾಲಿ ಮಾಡಿ ಹೊಸ ಬಾಗಲಕೋಟೆಗೆ ತುಂಬ ಜನ ಹೋಗ್ತಿದ್ದಾರೆ ಅಂತ. ಅದೇ ಬಿಸ್ನೆಸ್ ಎಲ್ಲ ಭಾಳ ಡೌನ್ ಆಗೈತೆ. ಎಲ್ಲ ನವನಗರ, ವಿದ್ಯಾಗಿರಿ ಎಲ್ಲ ಡೆವಲಪ್ ಆಗಿ ಇಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಈ ಕಡೆ. ಅಂದರೆ ಅದು ನೀರು ಆಲ್ಮಟ್ಟಿ ಡ್ಯಾಮ್ ಏನೋ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಮುಳುಗಡೆ ಪ್ರದೇಶ. ಅಂದರೆ ಎಲ್ಲ ಒಂಥರ ಡೇಂಜರ್ ಝೋನಲ್ಲೇ ಇದ್ದೀರಾ ಇನ್ನು. ಹೌದು, ಯಾವಾಗ ಬೇಕಾದ್ರೂ ಏನೇನು ಇಲ್ಲ, ಯಾವಾಗ ಬೇಕಾದರೂ ಎಲ್ಲ ಗೌರ್ಮೆಂಟ್ ಪ್ರಾಪರ್ಟಿಗೆ ಇದೆ. ಯಾಕಂದ್ರೆ ಎಲ್ಲ ವ್ಯಾಲ್ಯೂಯೇಷನ್ ಆಗೈತಿ. ನಮ್ಗೆ ಎಲ್ಲ ಜಾಗ ಕೊಟ್ಟಿದ್ದಾರೆ ನವನಗರದಲ್ಲಿ. ಅಂದರೆ ಹೊಸ ಬಾಗಲಕೋಟೆ ಬೇಕಾದ್ರೆ ಕಡಿಬೋದು ಅವರು. ಅವ್ರದ್ದು ಯಾವಾಗ ಬೇಕಾದ್ರೆ ಕೊಡ್ಬೋದು. ನೀರೇನು ಜಾಸ್ತಿ ಆಯಿತು ಅಂದರೆ ಹೋಗುತ್ತೆ. ಇನ್ನು ಡ್ಯಾಮ್ ಏರ್ಸಿದ್ರೆ ಪೂರಾ ಮುಳುಗಡೆ ಆಗುತ್ತೆ. ಇಲ್ಲಿ ನೀರು ನಿಲ್ತೈತಿ. ಆಲ್ಮೋಸ್ಟ್ ನಾನು ನೋಡಿದೆ ಇಲ್ಲಿವರೆಗೂ ಬಂದಿದೆ ಅಲ್ಲ, ಈಗ ಫುಲ್ ಆಗೈತೆ. ಈಗ ಬೇರೆ ಮಹಾರಾಷ್ಟ್ರದಲ್ಲಿ ನೀರು ಚೆನ್ನಾಗಿ ಬರ್ತೀವಿ. ಆಲ್ಮೋಸ್ಟ್ ನಾನು ಎಷ್ಟು 60 ವರ್ಷ ಆಗಿದೆ ಹೋಟ್ಲ್ ಓಪನ್ ಆಗಿ? 60 ಜಾಸ್ತಿ ಆಗಿದೆ. ಏನೇನು ಸಿಗುತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಅದೇ ಮಾಮೂಲಿ ಇದು ಇಡ್ಲಿ, ವಡ, ಪುರಿ, ಶಿರಾ, ಉಪ್ಪಿಟ್ಟು, ಪಲಾವ್, ಅವಲಕ್ಕಿ, ಒಗ್ಗರಣೆ, ದೋಸೆ. ಸಾಯಂಕಾಲ ಗಿರ್ಮಿಟ್ಟು, ಬಜ್ಜಿ. ಬಜ್ಜಿ, ಮಂಡಕ್ಕಿ, ಖಾರ. ಸರ್ ಏನು ಟ್ರೈ ಮಾಡಲಿ ನಾನಿಲ್ಲಿ? ಒಂದು ಸ್ಪೆಷಲಾಗಿ ಒಂದು ಐಟಮ್ ಅಂತಂದರೆ ಸ್ಪೆಷಲ್ ದೋಸೆ ತಗೋರಿ. ಯಾವ ದೋಸೆ? ಸೆಟ್ ದೋಸೆ, ಖಾಲಿ ದೋಸೆ, ಮಸಾಲೆ ದೋಸೆ. ಸೆಟ್ ದೋಸೆ, ಖಾಲಿ ದೋಸೆ, ಮಸಾಲೆ ದೋಸೆ ಬೆಂಗಳೂರಲ್ಲಿ ತಿಂದಿದ್ದೀನಿ ಸರ್. ಇಲ್ಲಿ ನಿಮ್ಮೂರು ಸ್ಪೆಷಲ್ ಹೇಳಿ ಸರ್. ಅದೇ ತಿಂದಿದ್ದೀರಿ ನೀವು. ಇಲ್ಲಿ ಸ್ಪೆಷಲ್ ಅಂದರೆ ಇವೇ ರೀ. ನಮ್ಮ ಬೆಳಿಗ್ಗೆ ಇರೋದು ಪಲಾವು, ಇದು ಬೋಂಡ ಸಾಂಬಾರು. ಬೋಂಡ ಸಾಂಬಾರು. ಸರಿ, ಅಲ್ಲಿ ಹೋಗಿ ನೋಡ್ತೀನಿ, ಯಾವುದೋ ಅದನ್ನು ತೊಗೊಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಹೋಟೆಲ್ನ ತೋರಿಸಿದಾಯ್ತು, ಓನರ್ನ ಮಾತಾಡ್ಸಿದಾಯ್ತು, ಹಾಗೆ ಎಷ್ಟು ವರ್ಷದಿಂದ ಇದೆ ಅಂತ ಕೂಡ ಹೇಳಿದಾಯ್ತು. ಇಲ್ಲಿ ಹೋಟ್ಲ್ ಓನರ್ನ ಕೇಳಿದ್ದಕ್ಕೆ ದೋಸೆ ಟ್ರೈ ಮಾಡಿ ಅಂತ. ನಾನು ದೋಸೆ ಬೇಡ ಅಂತಂದೆ, ಆದ್ರೂ ನೀವು ಫಸ್ಟ್ ಟ್ರೈ ಮಾಡಿ ಆಮೇಲೆ ಹೇಳಿ ಅಂತ ಅಂದ್ರು. ಅದಕ್ಕೆ ದೋಸೆ ಕಟ್ ಮಸಾಲೆ ದೋಸೆ ಅಂತ ತಗೊಂಡಿದ್ದೀನಿ. ಇದು ದೋಸೆನ ಕಟ್ ಮಾಡಿ 2 ಭಾಗ ಮಾಡಿ ಕೊಡ್ತಾರೆ. ಅದ್ರ ಜೊತೆಗೆ ಉಪ್ಪಿಟ್ಟು, ಕೆಸರಿ ಬಾತು ಅದು ತಗೊಂಡಿದ್ದೀನಿ. ಈ ಕಡೆ ಶಿರಾ ಅಂತಾರೆ. ಆಮೇಲೆ ಇದು ದೊಡ್ಡ ಬೋಂಡ ಹೊಡೆದ್ರೆ ವಾಪಸ್ ಬರುತ್ತೆ. ಇನ್ನು ಉಪ್ಪಿಟ್ಟು, ಕೇಸರಿ ಬಾತ್ ಎಲ್ಲೋದ್ರೂ ಇಲ್ಲಿ ಸಿಗುತ್ತೆ. ಏನು ಅಂತಂದ್ರೆ ಈ ಕಡೆ ಬಾಗಲಕೋಟೆಯಲ್ಲಿ ಫಸ್ಟ್ ಕೇಸರಿ ಬಾತ್ ತಿನ್ಬಿಟ್ಟು ಬೇರೆ ಐಟಮ್ನ ತಿನ್ನೋದಂತೆ. ಅಂದರೆ ಫಸ್ಟ್ ಸ್ವೀಟಿನ ಶುರು ಮಾಡೋಣ ಅಂದ್ಬಿಟ್ಟು ನಾನು ಬೆಳಿಗ್ಗೆಯಿಂದ ಒಂದು 2ನೇ ಹೋಟ್ಲು ಬಂದಿರೋದು. ಕೇಸರಿ ಬಾತ್ ತಿಂದು ಬೇಸತ್ತು ಹೋಗ್ಬಿಟ್ಟಿದ್ದೀನಿ. ಆದ್ರೂ ಕೂಡ ಎಲ್ಲ ಟ್ರೈ ಮಾಡ್ತೀನಿ, ಇದು ಹೆಂಗಿದೆ ಅಂತ. ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ, ಚೆನ್ನಾಗಿದೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನೋಡಿದೆ. ನೆಕ್ಸ್ಟು ಮಸಾಲೆ ದೋಸೆ, ಕಟ್ ಮಸಾಲೆ ದೋಸೆ. ಇದು ದೊಡ್ಡ ಮಸಾಲೆ ದೋಸೆ. ಈ ಕಡೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಕಿದ್ರೆ, ಆ ಕಡೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಕಿದ್ರೆ ಮಧ್ಯದಲ್ಲಿ ಕಟ್ ಮಾಡ್ಬಿಟ್ಟು ಡಿವೈಡ್ ಮಾಡಿ ಕೊಡ್ತಾರೆ. ಸೊ ಮಸಾಲೆ ದೋಸೆ ನೀಟಾಗಿ ಆಲೂಗಡ್ಡೆ ಪಲ್ಯ ಹಾಕಿ ಇನ್ನ 3 ರೂಪಾಯಿ ತಿಂತಾ ಇರೋದಷ್ಟೇ. ಅದೇ ತೋರಿಸ್ ನಾನು ಹೊರಗಡೆ ಆಲೂಗಡ್ಡೆ ಪಲ್ಯ ಇದನ್ನ ಅಲ್ಲೇ ಡಿವೈಡ್ ಮಾಡಿರ್ತಾರೆ. ಈಗ ಹೇಳ್ಕೊಂಡು ತಿನ್ನೋದಷ್ಟೇ.
ನೋಡಿದ್ರೆ ನಮ್ಮನ್ನ ಬೈಕರ್ ಹತ್ರನೇ ಇದೆ, ಎಲ್ಲ ಜೋರಾಗಿ ರಗಡಾಗಿ ಮಾತಾಡ್ತಾ ಇರ್ತಾರೆ. ನೀಟಾಗಿ ಹಿಂಗೆ ಮುರಿದು ಕೈಯಲ್ಲಿ ಬ್ಯಾಂಡೇಜ್, ದೋಸೆಗಿನ ಕೈಯಲ್ಲಿರೋ ಬ್ಯಾಂಡೇಜ್ ಎತ್ಕಾಣ್ತಾ ಇರುತ್ತೆ. ಪಲ್ಯ ಎತ್ಕೊಂಡು ಸಾಂಬಾರ್, ಅಯ್ಯೋ ಬ್ಯಾಂಡೇಜ್ ಮೇಲೆ ದೋಸೆ ಹಿಂಗೆ ತಿರ್ಸಿದ್ರೆ ಬ್ಯಾಂಡೇಜ್ ಮೇಲೆ ಸಾಂಬಾರ್ ಬಿಡುತ್ತೆ. ಸೊ ತುಂಬ ಕ್ರಿಸ್ಪಿಯಾಗಿಲ್ಲ, ಏನಿಲ್ಲ, ಸಾಫ್ಟ್ ಆಗಿದೆ. ಯಾವುದೋ ಒಂದು ಲೈಟ್ ಹುಳಿ ಅನಿಸ್ತದೆ, ಅಲ್ಲೇ ಇರಬೇಕು. ಬಟ್ ಏನು ಅಂದರೆ ಬೆಂಗಳೂರು ಕಡೆ ಹತ್ತಿರ ಸಿಗೋ ಥರ ದೋಸೆನ ಎಕ್ಸ್ಪೆಕ್ಟ್ ಮಾಡ್ಬಿಡಿ. ಬಾಗಲಕೋಟೆಗೆ ಬಂದಾಗ ಈ ಕಡೆ ಡೀಸೆಂಟಾಗಿ ಹಿಂಗಿರ್ಬೇಕು, ಹಂಗಿದೆ. ಇನ್ನೂ ಈ ಬೋಂಡ ಇಷ್ಟು ದೊಡ್ಡ ಸೈಜ್, ಎಲ್ಲ ನೀಟಾಗಿ ಸ್ಟಫಿಂಗ್ ಮಾಡಿ ಕೊಟ್ಟಿದ್ದಾರೆ. ಚಟ್ನಿ ಜೊತೆ ಹಚ್ಚಿ ಚಟ್ನಿ ಜೊತೆ ಚೆನ್ನಾಗಿದೆ. ನೀವು ಸೈಡ್ ಆಗಿ ಆರಾಮಾಗಿ ಒಂದು ತುಂಬ ದಿನ ತಗೋಬೋದು. ನಾನು ಯೂಶಲಿ ಬೋಂಡ ಹಾಕ್ಕೊಳ್ತೀನಲ್ಲ, ಚೆನ್ನಾಗಿದೆ. ಬಿಸಿ ಬಿಸಿ ಟೀ ಆರಿಸ್ಕೊಂಡು ಕುಡಿತಾರೆ. ಅಯ್ಯಪ್ಪ, ಚಹಾ ಇಸ್ಕೊಂಡು ಟೀ ಎಲ್ಲ ಇನ್ನೊಂದು ಕಡೆಯಿಂದ ಬರುತ್ತೆ ಚಹಾ. ಯೂಶಲಿ ನಾನು ಶುಗರ್ ಅಷ್ಟು ಇಷ್ಟಪಡಲ್ಲ. ನಾರ್ಮಲಾಗಿ ಶುಗರ್ ಸ್ವಲ್ಪ ಜಾಸ್ತಿ ಇದೆ. ಸಿಂಪಲಾಗಿ ಬ್ರೇಕ್ಫಾಸ್ಟ್ ಚೆನ್ನಾಗಿದೆ. ಆರಾಮಾಗಿ ನೀವು ಬಾಗಲಕೋಟೆಗೆ ಬಂದರೆ, ಹಳೆ ಬಾಗಲಕೋಟೆ ಇದಿರೋದು ಹಳೆ ಬಾಗಲಕೋಟೆ 1996ರಲ್ಲಿ ಇದನ್ನು ಶುರು ಮಾಡಿರೋದು. ಒಳ್ಳೆ ಬ್ರೇಕ್ಫಾಸ್ಟ್, ಸಿಂಪಲಾಗಿ ಒಂದು ವೆರೈಟಿ ಐಟಮ್, ಇನ್ನೂ ಅವಲಕ್ಕಿ ಎಲ್ಲ ಥರನೂ ಇದೆ. ನಾವು ಅದೇ ಓದಕ್ಕೆ ಹಿಡಿದ್ರೆ ಯಾರು ಒಂದು 2 ಐಟಮ್ ಟ್ರೈ ಮಾಡೋದು, ದೋಸೆ ಟ್ರೈ ಮಾಡೋದು ಬೇಡ ಅಂತಂದ್ರೂ ಇದನ್ನು ಟ್ರೈ ಮಾಡಿ ನೀವು ಇಷ್ಟಪಡ್ತೀರಾ ಅಂತಂದ್ರೆ ಸೊ ಇದನ್ನು ತೊಗೊಂಡಿದ್ವಿ. ನೀವು ಕೂಡ ಬಂದಾಗ ಪೂರಿ, ಅವಲಕ್ಕಿ, ಇನ್ನೂ ಬೋಂಡ ಸೂಪು ಎಲ್ಲ ಥರನೂ ಇರುತ್ತೆ. ನೀವು ಅದರಲ್ಲಿ ಯಾವ್ದು ಬೇಕೋ ಅದನ್ನು ಟ್ರೈ ಮಾಡ್ಬೋದು. ಬಟ್ ನಮಗೆ ಇದು ಇಷ್ಟ ಆಯಿತು ಸಿಂಪಲಾಗಿ. ಬಟ್ ನೀವು ಯಾವುದೇ ಹೋಟೆಲ್ ಹೋಗಿ ಕೇಸರಿಬಾತ್ನ ಟ್ರೈ ಮಾಡಿ. ಇವರಲ್ಲಿ ಅದೊಂಥರ ಇದು ಏನಾದರೂ ತಿನ್ನಕ್ಕೆ ಕೇಸರಿಬಾತ್ನ ತಿಂದು ಬೇರೆ ಐಟಮ್ ಶುರು ಮಾಡೋದು. ಆಮೇಲೆ ಅಷ್ಟೊಂದು ಒಂದು ಚಹಾ ಕುಡಿದು ಎಂಡ್ ಮಾಡಿ. ನಾವು ಕೂಡ ಎಂಡ್ ಮಾಡೈತಿ. ನಾವು ವಿಡಿಯೋ ಕೊನೆಗೆ ಬಂದಿದ್ವಿ. ಸೊ ಇಷ್ಟೇ ನಾನು ನಿಮ್ಗೆ ಕೇಳ್ಕೊಳ್ಳೋದು. ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡಬೇಕಾದ್ರೆ ಇಷ್ಟೇ, ನೀವು ಇನ್ಸ್ಟಾಗ್ರಾಮ್ ಹೋಗಿ ಉಂಡಡಿ ಗುಂಡ ನಾವು ಫಾಲೋ ಮಾಡಿ, ಹಂಗೆ ಯೂಟ್ಯೂಬ್ ಬಂದು ಸಬ್ಸ್ಕ್ರೈಬು ಗಂಟೆ ಬೆಲ್ಲ ಹೊಡೆದು ಈ ವಿಡಿಯೋನ ಲೈಕ್ ಮಾಡಿ, ಹಂಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನು ಬಾಗಲಕೋಟೆ ಜನ, ಇನ್ನು ನಮ್ಮ ಬಾಗಲಕೋಟೆ ಜನದವರು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಉಂಡಡಿ ಗುಂಡ ಬಾಗಲಕೋಟೆಗೆ ಹೋಗಿ ಬಂದಿದ ಅಂತ ಗೊತ್ತಾಗಲಿ. ನನಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕಲ್ವಾ, ಅದಕ್ಕೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಊರೂರು ಸುತ್ಕೊಂಡು ಎಲ್ಲ ನಮ್ಮ ಕರ್ನಾಟಕದ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಜಾಗನೂ ಕವರ್ ಮಾಡೋಕ್ಕೆ ನನಗೆ ಆದಷ್ಟು ಟ್ರೈ ಮಾಡ್ತೀನಿ. ಅಲ್ಲಿನ ಆ ಪ್ರಾಂತ್ಯದ ಅಡುಗೆಗಳನ್ನು ನಿಮ್ಗೆ ಅಷ್ಟು ತೋರಿಸ್ಕೊಡ್ತೀನಿ. ಅಲ್ಲಿ ಏನೇನಿದೆ ಡಿಫ್ರೆನ್ಸ್ ನಿಮಗೆ ತೋರಿಸ್ಕೊಡ್ತೀನಿ. ಆದಷ್ಟು ಇದಕ್ಕೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವರ್ಷಗಳನ್ನ ಟಾಟಾ, ಬೈ ಬೈ.